ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸ ಕೈಗೊಂಡಿದ್ದು ಡಿಕೆ ಶಿವಕುಮಾರ್ ಬರುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ದೆಹಲಿಗೆ ತೆರಳುತ್ತಾ ಇದ್ದಂತೆ ಸೋನಿಯಾ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ರಾಹುಲ್ ಸೋನಿಯಾ ಜೊತೆ ಮಾತುಕತೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಕೆಜೆ ಜಾರ್ಜ್ ಸಾಥ್ ನೀಡಿದ್ರು. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲು ಕಂಡಿದ್ದು ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಹೈಕಮಾಂಡ್ ಎಚ್ಚರಿಕೆ ವಹಿಸಬೇಕಿದೆ. ಈ ಹಿನ್ನೆಲೆ ಸಂಪುಟ ಪುನರಚನೆ ಮತ್ತು ಸಿಎಂ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಡಬೇಕಿದೆ. ಕೇವಲ ಅರ್ಧ ಗಂಟೆಯಲ್ಲಿ ರಾಹುಲ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ಮುಗಿಸಿ ಹೊರಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ಕೂಡ ರಾಹುಲ್ ಭೇಟಿಗೆ ಆಗಮಿಸಲಿದ್ದು, ಸಿದ್ದರಾಮಯ್ಯ ಬೆನ್ನಲ್ಲೇ ತೆಲಂಗಾಣ ಸಿಎಂ ಕೂಡ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಕಾಂಗ್ರೆಸ್ನವರ ನಡವಳಿಕೆ ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ ಕಚೇರಿಯಲ್ಲಿ ದೀಪ ಹಚ್ಚೋದಕ್ಕೂ ಯಾರೂ ಇರಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಟಾಂಗ್ ನೀಡಿದ್ದಾರೆ. ಬೆಂಗಳೂರಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದು, ಕಾಂಗ್ರೆಸ್ ನಾಯಕರು ಅಧಿಕಾರ ಕಳ್ಕೊಂಡು ಹುಚ್ಚರಾಗಿದ್ದಾರೆ, ದೇಶಾದ್ಯಂತ ಹುಚ್ಚರಂತೆ ಆಡ್ತಿದ್ದಾರೆ. ರಾಹುಲ್ ಗಾಂಧಿ ನಾಯಕನಾಗಲು ಅಪಕ್ವ ಅಪ್ರಬುದ್ಧ ರಾಜಕಾರಣಿಯಾಗಿರುವ ರಾಹುಲ್ ಗಾಂಧಿಯನ್ನ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ದೇಶದ ಜನ ತಯಾರಿಲ್ಲ. ಜನರ ಮೇಲೆ ಅಪನಂಬಿಕೆ ಬರುವಂತೆ ಕಾಂಗ್ರೆಸ್ ನಾಯಕರು ನಡವಳಿಕೆ ತೋರ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಹಾರ ಫಲಿತಾಂಶದಿಂದ ರಾಜ್ಯ ಬಿಜೆಪಿಗೆ ಏನ್ ಪಾಠ ಎಂಬ ಪ್ರಶ್ನೆಗೆ ಉತ್ತರಿಸಿದ ಕಾರಜೋಳ, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ರಾಜ್ಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ರಾಜ್ಯದಲ್ಲಿ ಜನರನ್ನ ಸಂಘಟಿಸಬೇಕಿದೆ. ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕಿದೆ. ಆ ಕೆಲಸವನ್ನ ನಾವು ರಾಜ್ಯದಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಮಾಡ್ತಿದ್ದೇವೆ ಎಂದರು. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಯಾರನ್ನ ಖಂಡಿಸಬೇಕಾಗಿತ್ತು? ಪಾಕಿಸ್ತಾನದ ಜೊತೆಯಲ್ಲಿ, ಉಗ್ರರ ಜೊತೆಯಲ್ಲಿ, ನಮ್ಮ ದೇಶದ ವೈರಿ ದೇಶದ ಜೊತೆಯಲ್ಲಿ ನಂಟಸ್ತಾನ ಇರೋರನ್ನ ಖಂಡಿಸಬೇಕಾಗಿತ್ತು. ಅವ್ರು ಹೇಳಬೇಕಾಗಿತ್ತು, ಅವ್ರಿಗೆ ಉಗ್ರರಿಗೆ ಕಠಿಣ ಕ್ರಮ ತಗೊಳ್ಳಿ, ಅವ್ರಿಗೆ ಜೈಲಿಗೆ ಹಾಕಿ, ಗಲ್ಲಿಗೆ ಹಾಕಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಉತ್ತಮ ಆಡಳಿತಗಾರ ಅಂತೇಳಿ ನರೇಂದ್ರ ಮೋದಿಜಿಯವರು ಇದ್ದಂಥ ಸಂದರ್ಭದಲ್ಲಿ ಅವರಿಂಥ ಮಾತುಗಳನ್ನ ಆಡೋದು ಜನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬಿಹಾರದಲ್ಲಿ ಕಾಂಗ್ರೆಸ್ಸು ಹೀನಾಯ ಪರಿಸ್ಥಿತಿಗೆ ಹೋಗಿ 6 ಡಬಲ್ ಡಿಜಿಟ್ ಇಲ್ಲ, ಸಿಂಗಲ್ ಡಿಜಿಟ್ನಲ್ಲಿ ಬಂದು ಉಳಿದದಕ್ಕೆ ಕಾರಣ ಅವ್ರ ನಡವಳಿಕೆ ಅದು ಸರಿ ಇಲ್ಲ. ಅವರು ಸ್ಟೇಟ್ಮೆಂಟ್ಗಳು, ಅವ್ರ ಆರೋಪಗಳು ಇದನ್ನೇ ಮಾಡ್ಕೊತಾ ಹೋಗಿ ನಶಿಸಿ ಹೋಗ್ಲಕತ್ತಾರೆ. ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ ಕಚೇರಿಗೆ ದೀಪ ಹಚ್ಚಲಿಕ್ಕೂ ದಿಕ್ಕಿಲ್ಲದಂಗೆ ಆಗ್ತದೆ, ಒಬ್ಬ ವ್ಯಕ್ತಿನೂ ಸಿಗುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.